ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರಮಜೀವಿ ಬಸವರಾಜ್. ಸೊ ವೀಕ್ಷಕರೇ, ಕಾರಣಾಂತರದಿಂದ ಒಂದು ವಾರದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಸೊ ಕಾರಣಾಂತರದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಸೊ ವೀಕ್ಷಕರೇ, ಸೊ ಆಲ್ಮೋಸ್ಟ್ ನಮ್ಮ ಕೆಲಸಗಳೆಲ್ಲ ಫೈನಲ್ ಆಗಿತ್ತು. ಸೊ ಇವತ್ತು ಎಲ್ಲ ರಜಾ ಮಾಡಿದರು. ಸೊ ಅದಕ್ಕೆ ನಾವು ಸೈಟ್ ಹತ್ರ ಬಂದ್ಬಿಟ್ಟು ಸುಮ್ಮನೆ ಹರಟೆ ಹೊಡೆಯೋ ಕುಂತರು ನಮ್ಮ ಆಳುಗಳೆಲ್ಲ. ಸೊ ಎಲ್ಲ ಪೇಮೆಂಟ್ಗೆ ವೆಯ್ಟ್ ಮಾಡ್ತಾಯಿದ್ರು. ಓನರ್ ನೋಡಿದ್ರೆ ಏನು ಹರಟೆ ಹೊಡಿತಕ್ಕಂತಾನೆ ಕಾಮಿಡಿ ಮಾಡಿಕೊಂಡು, ಎಲ್ಲಪ್ಪ ಕೊಡೋದು ನಿಮಗೆ ದುಡ್ಡ ಅಂತ. ಸೊ ಹಾಗೆ ಹಾಗೂ ಈಗ ಹೆಂಗೋ ವರ್ಕ್ ಮಾಡಿ ಕಾಯ್ಕೊಂಡು ವೆಯ್ಟ್ ಮಾಡಿದ್ವಿ. ಸೊ ಅಮೌಂಟ್ ಕೊಡಪ್ಪ ಫಸ್ಟ್ ಬಂದ್ಬಿಟ್ಟು. ಸರಿ, ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ. ಸ್ವಲ್ಪ ನಮ್ಮ ಬೈಕ್ಗೂ ಸ್ವಲ್ಪ ಕ್ಲಚ್ ವೈರ್ ಕಟ್ಟಾಗ್ಬಿಟ್ಟಿತ್ತು. ಸೊ ಇದೇ ನಮ್ಮ ಬಿಕೆರೆ ವರ್ಕ್ಶಾಪ್ಗೆ ಬಂದ್ವಿ. ಸೊ ಸಿಸಿಯ ಸ್ವಲ್ಪ ನೀಟಾಗಿ ಹಾಕ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಚೈನ್ ಪ್ಯಾಕೆಟ್ ಟೈಟ್ ಮಾಡೋ ಒಂದು ಹೇಳ್ಬಿಟ್ಟು ನಾವು ಬಂದೆ. ಸ್ವಲ್ಪ ದುಗ್ನಳ್ಳಿ ಬರಬೇಕಿತ್ತು ವೀಕ್ಷಕರೇ. ಸೊ ಅಲ್ಲಿ ಬಂದ ತಕ್ಷಣ ಬಂದಿದ್ದೇನೆ ಫಸ್ಟು ನಮ್ಮ ಅಜ್ಜಿ ವರ್ಕ್ಗೆ. ಸೊ ಇಲ್ಲಿ ಹೇಳಿದ್ನಲ್ಲ ವೀಕ್ಷಕರೇ, ಸೊ ವಡೆ ಸೂಪರಾಗಿ ಕೊಡ್ತಾರೆ. ಸೊ ದುಗ್ನಳ್ಳಿ ಎಂಬ ಗ್ರಾಮದಲ್ಲಿ. ಸೊ ಇಲ್ಲಿ ಸುಮಾರು 70 ವರ್ಷದಿಂದ ಸಹ ಇವರು ಇಲ್ಲೇ ಇದ್ದಾರೆ. ಸೊ ಇಲ್ಲೇ ಹೋಟ್ಲ್ ಓಪನ್ ಆಗಿ 40 ವರ್ಷ ಆಗಿದೆ. ಸೊ 70 ವರ್ಷ ಆಗಿದೆ ಅಂತ ಅವ್ರಿಗೆ. ಸೊ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ನಮ್ಮ ಮಹದೇಶ್ವರ ದೇವಸ್ಥಾನ ಸ್ವಲ್ಪ ಕೆಲಸ ಇತ್ತು, ವರ್ಕು. ಸೊ ಅದನ್ನು ನೋಡೋಕೆ ಹೇಳಿದರು, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಈ ಕಾವಲಿ ಒಳಗಡೆ ನೋಡಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಸ್ವಲ್ಪ ವರ್ಕ್ ಇದೆ. ಸರಿ ಬರ್ತೀವಿ ಬಿಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸರಿ, ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಶಿಷ್ಯನಿಗೆ ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕಿತ್ತು. ಸೊ ಕಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ನಾನು ಸರ್ಕಾರ ಕರ್ಕೊಂಬಂದೆ. ಅವ್ನು ರೇಗಿಸ್ತಾಯಿದ್ರು, ಏನು ಈ ಥರ ಮಾಡಿಬಿಟ್ಟಿದ್ದಾನೆ ಅಂತ. ಸೊ ಸಿಸಿಯಾಗಿ ಕುಂತ್ಕೊಳ್ಳೋಂದ್ಬಿಟ್ಟು ಇವತ್ತು ನನ್ನ ವೈಫ್ದು ಬರ್ತಡೇ ಇತ್ತು. ಸೊ ನಾನೇ ನನ್ನ ಕೈಯಾರ ಪ್ರಿಪೇರ್ ಮಾಡಿ ಸೆಲೆಬ್ರೇಷನ್ ನಾನೇ ಅರೇಂಜ್ಮೆಂಟೆಲ್ಲ ನಾನೇ ಮಾಡಿದೆ. ಸೊ ವಿಡಿಯೋ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ನಾನೇ ನನ್ನ ಕೈಯಾರ ನಾನು ಮಾಡಿದಿಗೆ ಅರೇಂಜ್ಮೆಂಟೆಲ್ಲ ನಾನೇ ಮಾಡಿದೆ, ಸರ್ಪ್ರೈಸಾಗಿ ಕೊಡೋಣ ಅಂತ. ಸೊ ಅಂತೂ ಇಂತೂ ನನ್ನ ಆಸೆ ಈಡೇರಿತು. ಸೊ ಫಸ್ಟ್ ಟೈಮ್ ನಾನು ಹೊಸ ಮನೆಯಲ್ಲಿ ನಮ್ಮ ವೈಫ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ. ವೀಕ್ಷಕರೇ, ನೀವೇನು ಹೇಳಿ. ಸೊ ಎಷ್ಟೇ ನೋವಿರಲಿ ನಲಿವಿರಲಿ, ಸೊ ಹೆಂಡತಿ ಬರ್ತಡೇ ಮಾಡೋದ್ರಲ್ಲ ಇರೋ ಸುಖ ಸಂತೋಷ ಮತ್ತೆಲ್ಲೂ ಸಿಗೋಲ್ಲ. ಸೊ ಪಾಪ ನಮಗೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ತಿಂಡಿ ರೆಡಿ ಮಾಡಿ, ಸೊ ಮನೆ ಕೆಲಸ ಎಲ್ಲ ವರ್ಕ್ ಮಾಡಿ ಮಾಡೋ ಹೊತ್ತಿಗೆ ಪಾಪ ಅವ್ರಿಗೆ ಸಾಕಾಗೋಗಿರುತ್ತೆ. ಸೊ ಅಂಥವ್ರಿಗೆ ನಾವು ಈ ವರ್ಷದಲ್ಲಿ ಒಂದು ದಿನ ಈ ಥರ ಖುಷಿ ಕೊಟ್ಟರೆ ಅವ್ರ ಮನಸ್ಸಿಗೆ ಎಷ್ಟು ಸಾಧ್ಯ ಸಿಗುತ್ತೆ ಅಂತ, ಖುಷಿಯಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಾರಣಾಂತರದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದಾಗಿರುತ್ತೆ, 4 ಡೇಸಿಂದ ಮಾಡಿರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ವೀಡಿಯೋ ನೋಡಿ ಲೈಕ್ ಮಾಡ್ಕೊಳ್ಳಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಮುದ್ದಾದ ಜೋಡಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ನಾನು ಹೆಚ್ಚಾಗಿ ಬೆಳೆಯೋಕ್ಕೆ ಇಷ್ಟಪಡ್ತೀನಿ. ಈ ಶ್ರಮಜೀವಿ ಬಸವರಾಜ್. ಸೊ ಕಾಯಕವೇ ಕೈಲಾಸ ಅಂತ ನಂಬಿರೋ ನಾನು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಇನ್ನು ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕಾರಣಾಂತರದಿಂದ ಮಾತ್ರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ. ಸೊ ಅಂತೂ ಇಂತೂ ನಮ್ಮ ಮನೆ ಸೆಲೆಬ್ರೇಷನ್ ಮುಗೀತು. ಸೊ ನಾವು ಒಂದು ಮುದ್ದಾದ ಜೋಡಿ ಒಂದು ಫೋಟೋ ತಗೊಂಡ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೊಮ್ಮೆ ಕ್ಷಮೆ ಇರಲಿ ಫ್ರೆಂಡ್ಸ್. ಮತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.